ಕರ್ನಾಟಕದ ಸಾಹಸಿ ಉದ್ಯಮಿ ಸಾಧಕ ಕಾಫಿ ಡೇ ಮಾಲಕ ವಿಜ್ ಸಿದ್ಧಾರ್ಥ್ ಅವರ ದುರಂತ ಅಂತ್ಯ ಈಗ ಮತ್ತೆ ಚರ್ಚೆಗೆ ಬಂದಿದೆ. ಅದಕ್ಕೆ ಕಾರಣ ಆಗಿರೋದು ಇನ್ನೊಬ್ಬ ಬಹಳ ದೊಡ್ಡ ಉದ್ಯಮಿ ಹಠಾತ್ ಹಾಗೆ ಅಷ್ಟೇ ಆಘಾತಕಾರಿ ನಿರ್ಗಮನ. ಆ ಉದ್ಯಮಿ ಹೆಸರು ಸಿಜೆ ರಾಯ್. ಕೇರಳ ಮೂಲದವರು ಈ ಸಿಜೆ ರಾಯ್. ಬೆಂಗಳೂರನ್ನ ಕೇಂದ್ರವಾಗಿಟ್ಕೊಂಡು ದೇಶ ವಿದೇಶಗಳಲ್ಲಿ ರಿಯಲ್ ಎಸ್ಟೇಟ್ನ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿದವರು. ಅವ್ರ ಕಂಪನಿಯ ಹೆಸರು ಕಾನ್ಫಿಡೆಂಟ್ ಗ್ರೂಪ್. ಅಂತ ಒಬ್ಬ ದೊಡ್ಡ ಉದ್ಯಮಿ, ನೂರಾರು ಕೋಟಿಯ ಒಡೆಯ, ನಿನ್ನೆ ಇಡೀ ಬೆಂಗಳೂರನ್ನ, ರಾಜ್ಯವನ್ನ ಬೆಚ್ಚಿ ಬೀಳಿಸುವ ರೀತಿ ತಮ್ಮ ಬದುಕನ್ನ ಮುಗಿಸಿದ್ದಾರೆ. ಎಲ್ಲಿ ತನ್ನ ಉದ್ಯಮವನ್ನ ಇನ್ನಷ್ಟು ಮತ್ತಷ್ಟು ಬೆಳೆಸುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತೋ ಅದೇ ಕಚೇರಿಯಲ್ಲಿ ತನಗೆ ತಾನೇ ಗುಂಡಿಕೊಂಡು ಜೀವ ಕಳ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ದುರಂತ ಅಲ್ವಾ ಇದು? ಉದ್ಯಮ ರಂಗಕ್ಕೆ ಎಂಥ ಆಘಾತಕಾರಿ ಸುದ್ದಿ ಇದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಒಬ್ಬ ವ್ಯಕ್ತಿ ತೀರಾ ಸಣ್ಣ ರೀತಿಯಲ್ಲಿ ವ್ಯಾಪಾರವನ್ನ ಶುರು ಮಾಡಿ 2 ದಶಕಗಳಲ್ಲಿ ಇಡೀ ದೇಶನೇ ಗುರುತಿಸುವಂತಹ ಬಹಳ ದೊಡ್ಡ ಉದ್ಯಮಿಯಾಗಿ ಬೆಳೀತಾನೆ. ನೂರಾರು ವಾಣಿಜ್ಯ ಯೋಜನೆಗಳನ್ನ ಜಾರಿಗೊಳಿಸ್ತಾನೆ. ಸಾವಿರಾರು ಜನರು ಮನೆ ಕಟ್ಟಿಸಿಕೊಳ್ಳುವಂತಹ ಒಂದು ಕನಸನ್ನ ನನಸು ಮಾಡ್ತಾನೆ. ಅದು ಎಷ್ಟೋ ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿ ಸಾವಿರಾರು ಕುಟುಂಬಗಳಿಗೆ ಆಸರೆ ಆಗ್ತಾನೆ. ಹಲವು ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಉದ್ಯಮವನ್ನ ಬೆಳೆಸ್ತಾನೆ. ತಾನು ಕೂಡ ಜೀವನದಲ್ಲಿ ಬಯಸಿದಂಥ ಎಲ್ಲಾ ವಿಲಾಸಿ ಸೌಲಭ್ಯ ಸವಲತ್ತುಗಳನ್ನ ಪಡೆದು ಖುಷಿ ಪಡ್ತಾನೆ. ನೋಡಿ, ನಾನು ಉದ್ಯಮದಲ್ಲಿ ಬೆಳೆದು ಇಷ್ಟೆಲ್ಲ ಸಂಪಾದಿಸಿದೆ ಅಂತ ಖುಷಿಯಿಂದಾನೆ ಹೇಳ್ಕೊಳ್ತಾನೆ. ನೀವು ಹೀಗೆ ಸಂಪಾದಿಸಿ ಸುಖವಾಗಿರಬಹುದು ಅಂತ ಸಲಹೆ ಕೊಡ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಲವನ್ನೇ ಮಾಡ್ದೇನೆ ಇದನ್ನೆಲ್ಲ ಸಾಧಿಸ್ತಾನೆ. ಸಮಾಜ ಸೇವೆಯನ್ನು ಕೂಡ ಮಾಡ್ತಾನೆ. ಒಂದು ಸಾಲ ಇರಲಿಲ್ಲ, ವೈರಿಗಳಿರಲಿಲ್ಲ, ಒಂದು ಬೆದರಿಕೆ ಇರಲಿಲ್ಲ, ಕೌಟುಂಬಿಕ ಸಮಸ್ಯೆಗಳು ಕೂಡ ಇರಲಿಲ್ಲ. ಅಂಥ ಉದ್ಯಮಿಯೊಬ್ಬ ಹಾಡಾಗ್ಲೇ ತನ್ನದೇ ಕಚೇರಿಯಲ್ಲಿ ತನ್ನದೇ ಪಿಸ್ತೂಲ್ನಿಂದ ಗುಂಡಿಕೊಂಡು ಜೀವ ಬಿಡುವಂತಹ ಒಂದು ಅಗಾಧ ಒತ್ತಡ ಅದೇನಿರಬಹುದು? ಇಷ್ಟು ದೊಡ್ಡ ಉದ್ಯಮವನ್ನ ಕಟ್ಟಿ ಬೆಳೆಸುವಾಗ ಅದೆಷ್ಟು ಒತ್ತಡಗಳನ್ನ ಸಿಜೆ ರಾಯ್ ಅವರು ನಿರ್ವಹಿಸಿರಲ್ಲ. ಅಂಥವರಿಗೆ ಈಗ ಸಹಿಸಲಾಗದಂಥ ಒತ್ತಡ ಅದೇನಿತ್ತು? ಎಲ್ಲಿಂದ ಅಷ್ಟೊಂದು ಒತ್ತಡ ಇತ್ತು? ಒಬ್ಬ ಉದ್ಯಮಿ ಅಂತ ಅಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಯ ಒಂದು ಪ್ರಮುಖ ಅಂಗ. ಆತನ ಉದ್ಯಮದಿಂದಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೆಷ್ಟೋ ಕುಟುಂಬಗಳು ಜೀವನೋಪಾಯವನ್ನ ಕಂಡುಕೊಳ್ತವೆ. ಅಂಥ ಉದ್ಯಮಿನೇ ನನಗಿನ್ನೂ ಬದುಕೋದಿಕ್ ಸಾಧ್ಯ ಇಲ್ಲ ಅಂತ ಈ ರೀತಿ ಹೊರಟು ಬಿಟ್ರೆ ಇದಕ್ಕಿಂತ ಬೇಸರದ ಸಂಗತಿ ಬೇರೆ ಏನಿದೆ? ಕೇರಳದ IT ಅಧಿಕಾರಿಗಳು ಅವ್ರ ಕಚೇರಿಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಾಗಲೇ ಸಿಜೆ ರಾಯ್ ಅವರು ಗುಂಡಿಕ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಥಳಕು ಬೆಳಕಿನ ವಿಲಾಸಿ ಬದುಕಿನ ಹಿಂದೆ ಅದು ಎಂಥ ಒತ್ತಡ ಅವರಿಗಿತ್ತು ಅನ್ನೋದು ಈಗ ಎಲ್ಲರನ್ನೂ ಕಾಡ್ತಾ ಇರುವಂತ ಪ್ರಶ್ನೆ ಆಗಿದೆ. ಇದು IT ಅಧಿಕಾರಿಗಳ ಕಿರುಕುಳನೇ ಸೋದರನ ಸಾವಿಗೆ ಕಾರಣ ಅಂತ ರಾಯ್ ಅವರ ಸೋದರ ಸಿಜೆ ಬಾಬು ಅವರು ಹೇಳಿದ್ದಾರೆ. ನನ್ನ ಸೋದರನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಬೇರೆ ಯಾವುದೇ ಕಾರಣನೇ ಇರಲಿಲ್ಲ ಅಂತ ಕೂಡ ಬಾಬು ಹೇಳಿದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು. ಉದ್ಯಮಿ ತೆರಿಗೆಯನ್ನ ತಪ್ಪಿಸಿದ್ರೆ ಅದಕ್ಕೆ ಕಾನೂನು ಕ್ರಮ ಆಗ್ಲೇಬೇಕು. ಆದ್ರೆ ತೆರಿಗೆ ವಿಚಾರಣೆ ಹೆಸರಿನಲ್ಲಿ ಅನಗತ್ಯವಾಗಿ ಕಿರುಕುಳ ಆಗಿದ್ರೆ ಅದರ ನಿಷ್ಪಕ್ಷ ತನಿಖೆಯೂ ಕೂಡ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕಾಗಿದೆ. ಈಗ IT, ED ಅಂತ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯನ್ನ ನೋಡಿದಂತ ಯಾರಿಗಾದ್ರೂ ಕೂಡ ಈ ಸಂಶಯ ಬಾರದೇ ಇರೋದಿಲ್ಲ. ಆದ್ರೆ ಸಮಗ್ರ ತನಿಖೆ ಬಳಿಕನೇ ನಿಜವಾಗಿನೂ ಏನಾಗಿದೆ ಅಂತ ಗೊತ್ತಾಗ್ಬೇಕಾಗಿದೆ. ಕಾನ್ಫಿಡೆಂಟ್ ಅಂತಾನೆ ಹೆಸರಿರುವ ಬೃಹತ್ ಕಂಪನಿ ಕಟ್ಟಿದಂತಹ ಸಾಹಸಿ ಬದುಕುವ ಕಾನ್ಫಿಡೆನ್ಸ್ ಅನ್ನೇ ಕಳ್ಕೊಂಡಿದ್ದು ಅದೆಷ್ಟು ದೊಡ್ಡ ದುರಂತ ಅಲ್ವಾ? ಇದು ವ್ಯವಸ್ಥೆಯ ಕಿರುಕುಳವನ್ನ ತಡೆಯಲಾಗದೆ ನಡೆದಂಥ ಆತ್ಮಹತ್ಯೆನ ಅಥವಾ ಅತಿ ಆತ್ಮವಿಶ್ವಾಸದಿಂದ ಮಾಡ್ಕೊಂಡಂಥ ಪ್ರಮಾದಗಳಿಂದಾದಂತಹ ಸಾವ? ವೀಕ್ಷಕರೇ, ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.